ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ, ನೀವು ಯಾವತ್ತು ನಿಮ್ಮ ದೇವರ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೋಬೇಕು, ದೇವರ ಪಾತ್ರೆಯನ್ನು ನೀವು ಯಾವಾಗ ತೊಳ್ಕೋಬೇಕು, ಮತ್ತು ಗುರುವಾರ ನೀವು ಯಾವ ರೀತಿ ಪೂಜೆ ಮಾಡಿಕೊಂಡ್ರೆ ಸಾಕು ಅನ್ನುವಂತಹದ್ದು. ಗುರುವಾರ ನೀವು ಎಲ್ಲ ದೇವರ ಫೋಟೋಗಳನ್ನು ಒರೆಸ್ಕೊಂಡು ಎಲ್ಲ ದೇವರ ಪಾತ್ರೆಯನ್ನು ತೊಳ್ಕೊಳ್ಳುವಂತಹ ಅಗತ್ಯ ಇಲ್ಲ. ರಾಯರ ಪೂಜೆಯನ್ನು ಪ್ರಾರಂಭ ಮಾಡಿಕೊಂಡಿರುವಂತಹವರು, ಈಗಾಗಲೇ ಮಾಡ್ತಾ ಇರುವಂತಹವರು, ಬಹಳಷ್ಟು ಜನ ಮಾಡ್ತಾ ಇರುವಂತಹ ತಪ್ಪು ಏನು ಅಂತಂದರೆ, ರಾಯರನ್ನು ನಂಬಿ ರಾಯರನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಿಮ್ಮ ಮನೆ ದೇವರುಗಳಿಗೆ ಅವತ್ತಿನಿಂದ ಯಾವ ದಿವಸ ವಾರ ಮಾಡಿಕೊಂಡು ಬಂದಿರ್ತೀರ ಆ ವಾರವನ್ನು ಮಾಡೋದನ್ನೇ ಮರೆತುಬಿಟ್ಟು ಕೇವಲ ರಾಯರ ಪೂಜೆ ಮಾಡೋದಷ್ಟೇ ಮಾಡ್ತಾ ಇರ್ತೀರ. ಅಂದರೆ ನಿಮ್ಮ ಲೆಕ್ಕ ಏನು, ಗುರುವಾರನೇ ಎಲ್ಲ ದೇವರ ಸಾಮಾನನ್ನು ತೊಳೆದ್ಬಿಟ್ಟು ಎಲ್ಲ ಫೋಟೋ ಒರೆಸ್ಬಿಟ್ಟು ರಾಯರ ಪೂಜೆ ಜೊತೆಗೇ ವಾರ ಮಾಡಿಬಿಡ್ತೀವಿ, ಅವತ್ತೇ ಮುಗಿಸ್ಕೋತೀವಿ ಅನ್ನುವಂತಹದ್ದು. ಖಂಡಿತ ನೀವು ಈ ತಪ್ಪನ್ನು ಮಾಡ್ತಾಯಿದ್ರೆ ಇದರಿಂದ ನಿಮ್ಮ ಮನೆಗೆ ಯಾವ ಒಳ್ಳೆಯದು ಆಗಲ್ಲ. ಅಂದರೆ ಈ ಕಡೆ ರಾಯರ ಪೂಜೆ ಮಾಡಿದಂತಹ ಪುಣ್ಯವೂ ಸಹ ನಿಮಗೆ ಸಿಕ್ಕಲ್ಲ, ಅದ್ರ ಜೊತೆಗೆ ನಿಮ್ಮ ಮನೆ ದೈವದ ಕೋಪಕ್ಕೂ ಸಹ ಗುರಿಯಾಗಿ ಮನೆಗೆ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಕೋತೀರ. ನೀವು ದೇವ್ರ ಮನೆಯಲ್ಲಿ ಏನು ದೇವರ ಪಾತ್ರೆಯನ್ನು ಇಟ್ಕೊಂಡಿದ್ದೀರಾ, ಯಾವತ್ತಿನ ದಿವಸ ಅವೆಲ್ಲವನ್ನು ನೀವು ತೊಳ್ಕೋಬೇಕು ಅನ್ನುವಂತಹದ್ದಾದರೆ, ಮೊದಲು ನಿಮ್ಮ ಗಂಡು ಮನೆ ದೇವರು ಇಲ್ಲ ಹೆಣ್ಣು ಮನೆ ದೇವರು. ಸಾಮಾನ್ಯವಾಗಿ ಕಳಸವನ್ನು ಶುಕ್ರವಾರ ಹೂಡುವಂತಹದ್ದು. ಎಲ್ಲರೂ ಸಹ ಸಾಮಾನ್ಯವಾಗಿ ಎಲ್ಲರ ಮನೆ ದೇವರು, ಹೆಣ್ಣು ದೇವರ ವಾರವು ಶುಕ್ರವಾರ ಆಗಿರುತ್ತೆ, ಇಲ್ಲ ಮಂಗಳವಾರ ಆಗಿರುತ್ತೆ. ಹೆಣ್ಣು ಮನೆ ದೇವರ ಹೆಸರಿನಲ್ಲಿ ನೀವು ಕಳಸ ಹೂಡುವಂತಹದ್ದಾದರೆ ಏನು ಮಾಡಬೇಕು, ಗುರುವಾರ ಸಾಯಂಕಾಲ ಕಳಸವನ್ನು ವಿಸರ್ಜನೆ ಮಾಡಿಕೊಂಡು ಅವತ್ತು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಿಂದಿನ ದಿವಸ ಅಂದರೆ ಗುರುವಾರ ಸಾಯಂಕಾಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವರ ಫೋಟೋಗಳನ್ನೆಲ್ಲ ಒರೆಸಿಟ್ಕೊಳ್ಳಿ. ಶುಕ್ರವಾರ ಬೆಳಗ್ಗೆ ಅರಿಶಿನ ಕುಂಕುಮ ಹಚ್ಕೊಳ್ಳುವಂಥದ್ದು. ಗುರುವಾರ ಸಾಯಂಕಾಲ ದೇವರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಶುಕ್ರವಾರ ನಿಮ್ಮ ಮನೆ ದೇವರಿಗೇ ವಾರ ಮಾಡ್ಕೋಬೇಕು. ನೀವು ಹಾಗಾದರೆ ಕೇಳುವಂತಹದ್ದು, ಮತ್ತು ಗುರುವಾರ ಕ್ಲೀನ್ ಮಾಡ್ಕೊಳ್ಳೋದು ಬೇಡವಾ ಅನ್ನುವಂತಹದ್ದು ನಿಮ್ಮ ಪ್ರಶ್ನೆ ಕಮೆಂಟ್ಗಳಲ್ಲೂ ಕೇಳಿದಿರ. ಗುರುವಾರ ಅಂತಂದರೆ ರಾಯರ ಪೂಜೆಯ ವಾರ ಅನ್ನೋಂತಹದ್ದಷ್ಟೇ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ನೀವು ಗುರುವಾರ ಪೂಜೆಗೆ ಯಾವ ರೀತಿ ಅಣಿ ಮಾಡ್ಕೋಬೇಕು, ಬುಧವಾರ ಸಾಯಂಕಾಲ ಏನು ಮಾಡ್ಕೋಬೇಕು, ಸ್ವಲ್ಪ ದೇವ್ರ ಮನೆಯೆಲ್ಲ ಏನಾದರೂ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡಿಕೊಂಡು ರಾಯರ ಫೋಟೋ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮಾತ್ರ ನೀವು ಬುಧವಾರ ಸಾಯಂಕಾಲ ಒರೆಸಿಟ್ಕೋಬೇಕು. ಆದರೆ ಗಂಧವನ್ನು ಯಾವುದೇ ಕಾರಣಕ್ಕೂ ನೀವು ಬುಧವಾರ ಸಾಯಂಕಾಲನೇ ರಾಯರಿಗೆ ಹಚ್ಚಿ ಬಿಡೋ ಹಾಗಿಲ್ಲ, ಮತ್ತು ಗಂಧವನ್ನು ತೇದು ಸಹ ಇಟ್ಕೊಳ್ಳೋ ಹಾಗಿಲ್ಲ. ಫೋಟೋ 2 ಫೋಟೋ ಅಂದರೆ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ, ರಾಯರ ಫೋಟೋ ಇದ್ದರೆ ನೀವೇನು ಮಾಡಬೇಕು, ಆ 2 ಫೋಟೋಗಳನ್ನು ಒರೆಸಿ ಇಟ್ಕೋಬಹುದು ಬುಧವಾರ ಸಾಯಂಕಾಲ. ಮತ್ತು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಕಸ ಗಿಸ ಎಲ್ಲ ತಕ್ಕೊಂಡು, ಅಂದರೆ ಬುಧವಾರ ಸಂಜೆ ದೀಪ ಹಚ್ಚೋ ಹಾಗಿದ್ರೆ ಒಂದು 5:15ಗೆ ನೀವು ದೀಪ ಹಚ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನಂದು ಹೋಗಿ ಒಂದು 6:30 6:45 ಮೇಲೆ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಯನ್ನು, ದೇವರ ಪಾತ್ರೆಯನ್ನು ಯಾವುದು ತೊಳ್ಕೋಬೇಕು ಅಂತಂದರೆ, ರಾಯರ ಪೂಜೆಗೆ ಯಾವುದನ್ನು ಬಳಸ್ತೀರ ನೀವು, ರಾಯರ ಪೂಜೆಗೆ ಅಂತ ಹೇಳಿ 2 ದೀಪಗಳನ್ನು ನಾರ್ಮಲಾಗಿ ಏನು ರಾಯರ ಪೂಜೆಗೆ ಬಳಸ್ಕೋತೀರಲ್ವ ಆ ದೀಪಗಳು, ಪಂಚಾರತಿ ಮಾಡುವಂತಹದ್ದು, ಮಂಗಳಾರತಿ ಮಾಡುವಂತಹದ್ದು, ಇಲ್ಲ ರಾಯರಿಗೆ ನೈವೇದ್ಯ ಇಡುವಂತಹದ್ದು, ರಾಯರಿಗೆ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರಿಡಲಿಕ್ಕೆ ಆ ಪಾತ್ರೆಗಳನ್ನು ಬಳಸ್ತೀರಾ. ಅಂದರೆ ಒಟ್ಟಾರೆಯಾಗಿ ರಾಯರಿಗೆ ಸಂಬಂಧಿಸಿದಂತಹ ಪಾತ್ರೆಗಳನ್ನು
ಬುಧವಾರ ಸಂಜೆ ಬೇಕಾದರೂ ಕ್ಲೀನ್ ಮಾಡ್ಕೋಬಹುದು. ಇಲ್ಲ ಗುರುವಾರ ಬೆಳಗ್ಗೆ ಬೇಗ ಎದ್ದು ನಾವು ಕ್ಲೀನ್ ಮಾಡ್ಕೋತೀವಿ ಅಂತಂದರೆ ಅವತ್ತೂ ಸಹ ಮಾಡ್ಕೋಬಹುದು. ಯಾವ ಕಾರಣಕ್ಕೂ ಬುಧವಾರ ಸಾಯಂಕಾಲನೇ ಕಳಸ ಎಲ್ಲ ತೆಗೆದು ಕಳಸ ಎಲ್ಲ ತೊಳೆದು ಗುರುವಾರ ರಾಯರ ಪೂಜೆ ಮಾಡುವಾಗ ರಾಯರ ಹೆಸರಿನಲ್ಲಿ ಯಾವ ಕಾರಣಕ್ಕೂ ಕಳಸ ಹೂಡಬೇಡಿ. ರಾಯರು ಯತಿಗಳು ರಾಯರ ಹೆಸರಿನಲ್ಲಿ ಗುರುವಾರ ಖಂಡಿತ ಮನೆಯಲ್ಲಿ ಕಳಸವನ್ನು ಹೂಡಬಾರ್ದು. ಕಳಸ ಯಾವತ್ತು ಹೂಡಬೇಕಾಗಿರೋದು? ನಿಮ್ಮ ಹೆಣ್ಣು ಮನೆ ದೇವರ ವಾರದ ದಿವಸ, ಅಮಾವಾಸ್ಯೆ ದಿವಸ, ಪೌರ್ಣಮಿ ದಿವಸ. ಇಲ್ಲ ಕೆಲವರು ಮನೆ ದೇವರು ಮಂಗಳವಾರ ಮಾಡ್ತೀರ ವಾರ, ಅವತ್ತಿನ ದಿವಸವೂ ಸಹ ನಿಮ್ಮ ಮನೆ ದೇವರ ಹೆಣ್ಣು ದೇವರ ವಾರ ಏನಾದರೂ ಮಂಗಳವಾರ ಆಗಿದ್ದರೆ ಅವತ್ತು ಕೂಡ ನೀವೇನು ಮಾಡ್ಕೋಬಹುದು, ಕಳಸವನ್ನು ಮಂಗಳವಾರ ಇಟ್ಕೋಬಹುದು. ಯಾವ ಕಾರಣಕ್ಕೂ ಗುರುವಾರ ರಾಯರ ಹೆಸರಲ್ಲಿ ಮನೆಯಲ್ಲಿ ಕಳಸ ಹೂಡಬೇಡಿ. ರಾಯರ ಹೆಸರಿನಲ್ಲಿ ನಾವು ಕಳಸ ಹೂಡುವಂತಹದ್ದು ಎರಡೇ ಸಂದರ್ಭ: ರಾಯರ ಆರಾಧನೆಗೆ, ಇಲ್ಲ ಅಂತಂದರೆ ಅವತ್ತಿನ ಕಾಲಕ್ಕೆ ಹೇಗೆ ಗ್ರಹಗತಿಗಳಿರುತ್ತೆ ನೋಡಿಕೊಂಡು ರಾಯರ ವರ್ಧಂತಿಗೆ ಇಟ್ಕೋಬಹುದು. ರಾಯರ ಆರಾಧನೆ ಮತ್ತು ವರ್ಧಂತಿ ಎರಡು ಸಮಯದಲ್ಲಿ ಬಿಟ್ಟು ರಾಯರಿಗೆ ಸಂಬಂಧಿಸಿದಂತೆ ಕಳಸವನ್ನು ಮನೆಯಲ್ಲಿ ಹೂಡಲಿಕ್ಕೆ ಹೋಗಬೇಡಿ. ದೇವರ ಮನೆಗೆ ಸಂಬಂಧಪಟ್ಟಂತೆ ನೀವು ಏನೇ ಬದಲಾವಣೆ ಮಾಡ್ಕೋಬೇಕಾದ್ರೂ ಸಹ ಬಹಳ ಜಾಗ್ರತೆಯಾಗಿ ಮಾಡ್ಕೋಬೇಕು, ಬಹಳ ಹುಷಾರಾಗಿ ಇರಬೇಕು. ಈಗ ದೇವರ ಮನೆಯಲ್ಲಿ ಏನೋ ಒಂದು ಹಳೆ ಫೋಟೋ ಇರುತ್ತೆ, ಆ ಫೋಟೋವನ್ನು ಹೊರಗಾಕಬೇಕಾದರೂ ಸಹ 10 ಸರ್ತಿ ನಾವು ಯೋಚನೆ ಮಾಡಬೇಕು. ಅಂತಹದ್ರಲ್ಲಿ ನೀವು ಕಾಲದಿಂದ ನಿಮ್ಮ ಪರಂಪರೆಯವರು ಏನು ನಡೆಸ್ಕೊಂಡು ಬಂದಿರ್ತಾರೆ, ನಿಮ್ಮ ಕುಲದೈವದ ವಾರವನ್ನು ದಯಮಾಡಿ ಇದ್ದಕ್ಕಿದ್ದಂತೆ ನೀವು ಗುರುವಾರಕ್ಕೆ ಬದಲಾಯಿಸ್ಕೊಂಡು ಮನೆ ದೇವರ ವಾರಗಳನ್ನು ನಿಲ್ಲಿಸಿ ಗುರುವಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂದರೆ ಖಂಡಿತ ನಾನಾ ಕಷ್ಟಗಳನ್ನು ಮೈಮೇಲೆ ಹೇಳ್ಕೊತೀರ. ಇದರಿಂದ ಮನೆಗೂ ಒಳ್ಳೆಯದಾಗಲ್ಲ, ನಿಮಗೂ ಒಳ್ಳೆಯದಾಗಲ್ಲ. ನಿಮ್ಮದು ಯಾವತ್ತು 2 ಮನೆ ದೇವರ ವಾರ ಏನಿರುತ್ತೆ ಅವತ್ತು ಶ್ರದ್ಧೆಯಿಂದ ಕುಲದೈವರಿಗೆ ಪೂಜೆ ಸಲ್ಲಿಸಬೇಕು. ನಿಮ್ಮ ಮನೆಯ ಇಡೀ ಜವಾಬ್ದಾರಿ, ನಿಮ್ಮ ಏಳಿಗೆ ಏನಿರುತ್ತೆ, ನಿಮ್ಮ ಕಷ್ಟ ಸುಖ ಏನಿರುತ್ತೆ ಎಲ್ಲವನ್ನು ನೋಡುವಂತಹದ್ದು ನಿಮ್ಮ 2 ಮನೆ ದೇವರುಗಳು. ನೀವು ಯಾರು ಆಯರನ್ನು ಹಿಡಿದು ನೀವು ಯಾವ ದೇವರ ಪೂಜೆಯನ್ನು ವ್ರತವನ್ನು ಮಾಡಿದ್ರೂ ಸಹ ಅವರುಗಳು ನಿಮ್ಮ ಕುಲದೈವದ ಒಂದು ಮನೋಭಾವನೆ ನಿಮ್ಮ ಕುಟುಂಬದ ಮೇಲೆ ಹೇಗಿದೆ ಅಂದರೆ ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಮನೆ ದೇವರುಗಳನ್ನು ನೀವು ನಡೆಸ್ಕೊಂಡು ಹೋಗ್ತಿದ್ರೆ ಮಾತ್ರ ರಾಯರ ಪೂಜೆಯ ಪುಣ್ಯವೂ ಸಹ ನಿಮಗೆ ದೊರೆಯುವಂತಹದ್ದು. ಹೀಗಾಗಿ ಯಾವ ಕಾರಣಕ್ಕೂ ಮನೆ ದೇವರ ವಾರಗಳನ್ನು ಬದಲಾಯಿಸಬೇಡಿ. ಹೇಳಿದ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಗುರುವಾರ ಸಾಯಂಕಾಲ ದೇವರ ಪಾತ್ರೆ ಹೇಗೆ ತೊಳೆಯೋದು, ಪೂಜೆ ಮಾಡಿರ್ತೀವಿ ಅನ್ನೋಂತಹದ್ದಾದರೆ ಸಂಜೆ 5:15 5:15 ನೀವು ದೀಪ ಹಚ್ಕೊಂಡ್ಬಿಡ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರಾಯರ ಮುಂದೆ ದೀಪ ಹಚ್ಚುವಾಗ ಒಂದು 6:30 6:45 ಆ ದೀಪ ನಂದು ಹೋಗುತ್ತೆ ನೀವು ಹಚ್ಚಿರುವಂತಹದ್ದು. ಆವಾಗ ನೀವೇನು ಮಾಡಬೇಕು, ಅಗತ್ಯ ಇದ್ದರೆ ಈಗ ರಾಯರ ಮುಂದೆ ಇಟ್ಟಿರುವಂತಹ ದೀಪಗಳು ಏನು ಗಲೀಜಾಗಿಲ್ಲ ಅಂತಂದರೆ ಮತ್ತೆ ಅವುಗಳನ್ನೆಲ್ಲ ತೊಳೆದಿರುವಂತಹದ್ದನ್ನೇ ತೊಳಿಲಿಕ್ಕೆ ಹೋಗಬೇಡಿ. ನೀವಿನ್ನು ಕಳಸ ಏನಿರುತ್ತೆ ಕಳಸವನ್ನು ವಿಸರ್ಜಿಸ್ಕೊಳ್ಳಿ. ಕಳಸ ಎಲ್ಲ ತೊಳೆದಿಟ್ಕೊಂಡು ಇನ್ನು ಬೇರೆ ದೇವರ ಪಾತ್ರೆಗಳೇನಿರುತ್ತೆ ಅವತ್ತು ತೊಳ್ಕೊಂಡು ಎಲ್ಲ ಫೋಟೋಗಳನ್ನು ಮತ್ತೆ ಒರೆಸ್ಕೊಳ್ಳಿ. ಇಚ್ಛೆ ಇತ್ತು ಅಂತಂದರೆ ರಾಯರ ಫೋಟೋವನ್ನು ಸಹ ಒರೆಸಿ ಮತ್ತೆ ಗಂಧ ಹಚ್ಚಬಹುದು. ಶುಕ್ರವಾರ ವಾರಕ್ಕೆ ತಪ್ಪೇನೂ ಆಗಲ್ಲ. ಇಲ್ಲ ನಾವು ಗುರುವಾರ ಒರೆಸಿಟ್ಕೊಂಡಿದ್ದೀವಿ ಸಾಕು ಅನ್ನೋ ಹಾಗಿದ್ರೆ ಹಾಗೆ ಸಹ ಬಿಟ್ಕೋಬಹುದು. ಈ ರೀತಿ ಮಾಡ್ಕೊಳ್ಳಿ. ಇನ್ನು ಅದನ್ನು ಬಿಟ್ಟು ಗುರುವಾರ ನೀವು ವಾರ ಮಾಡ್ತೀವಿ ಅಂತಂದು ಬುಧವಾರನೇ ಎಲ್ಲ ತೊಳೆದಿಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ, ಕಷ್ಟಗಳು ಎದುರಾಗುತ್ತೆ. ಇನ್ನು ಪೀರಿಯಡ್ಸ್ ಬಗ್ಗೆ ಕೇಳ್ತೀರಾ, 5 ದಿನಕ್ಕೆ ನಾವು ಮಾಡ್ಕೋಬಹುದಾ ಅಂತಂದು. ನೋಡಿ, ರಾಯರ ಪೂಜೆ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ 5 ದಿನ ಕಂಪ್ಲೀಟ್ ಆಗಿರಬೇಕು. ಅಂದರೆ 5ನೇ ದಿನ, ಕೆಲವರಿಗೆ 5ನೇ ದಿನಕ್ಕೂ ಸಹ ತೊಂದರೆ ನಿಲ್ಲಲ್ಲ, ಅಂಥವ್ರು ಮಾಡಲಿಕ್ಕೆ ಹೋಗಬೇಡಿ. ನಮಗಿನ್ನೇನು ತೊಂದರೆ ಇಲ್ಲಪ್ಪ ಅನ್ನುವಂತಹವರು 5ನೇ ದಿನ ಸ್ವಲ್ಪ ಗಂಜಿ ಹಾಕ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡಾದಮೇಲೆ ನೀವು ರಾಯರ ಪೂಜೆ ಮಾಡ್ಕೋಬಹುದು. 5ನೇ ದಿನಕ್ಕೆ ಕೆಲವೊಂದು ವಿಶೇಷ ವ್ರತಗಳು ಏನಾದರೂ ರಾಯರದು ಬಂದಾಗ 3ನೇ ದಿನಕ್ಕೆ ನಮಗೇನು ತೊಂದರೆ ಇಲ್ಲ ಅನ್ನುವಂಥವ್ರು ಆವಾಗಷ್ಟೇ ಮಾಡಬಹುದು. ಅದು ಬಿಟ್ಟು ನಾರ್ಮಲ್ಲಾಗಿ 3 ದಿನಕ್ಕೆಲ್ಲ ರಾಯರ ಪೂಜೆ ಮಾಡಬೇಡಿ. 5 ದಿನ 5ನೇ ದಿನಕ್ಕೆ ನೀವು ರಾಯರ ಪೂಜೆನ ನಾನು ಹೇಳಿದ್ನಲ್ಲ ಆ ರೀತಿ ಗಂಜನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮಾಡ್ಕೋಬಹುದು. ಹುಷಾರಾಗಿ ಮನೆ ದೇವರ ವಿಚಾರ ಅಂತಂದರೆ ಸುಮ್ಮನೆ ಅಲ್ಲ. ಆ ರೀತಿ ಯಾವತ್ತಂದರೆ ಯಾವತ್ತು ನಾವು ಈಗ ರಾಯರಂತಲೇ ಅಲ್ಲ, ಯಾವುದಾದರೂ ಬೇರೆ ದೇವರುಗಳಿಗೆ ಹೋಗಿ ಬರೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ವಾರಗಳನ್ನ ಹಾಗೆ ಬದಲಾಯಿಸಬಾರ್ದು. ಮನೆ ದೇವರ ವಾರದ ದಿವಸ 8 ಗಂಟೆ ಒಳಗಡೆ ಎಲೆ, ಅಡಿಕೆ, ಬಾಳೆಹಣ್ಣು ಅಥವಾ ಬೇರೆ ಹಣ್ಣುಗಳನ್ನ ಇಟ್ಟು ಕಾಯಿಯನ್ನು ಹೊಡೆದು ನಿಮ್ಮ ಕೈಲಾದರೆ ಸ್ವಲ್ಪ ಸಿಹಿಯನ್ನು ಮಾಡಿ ಒಂದು 15 ದಿನಕ್ಕೂ ಆದ್ರೂ, ಒಂದು 15 ದಿನಕ್ಕೆ ಒಮ್ಮೆ ಆದ್ರೂ ಏನಾದರೂ ಸ್ವಲ್ಪ ಸಿಹಿ ಮಾಡಿ ನಿಮ್ಮ ಕುಲದೇವರಿಗೆ
ದೇವರಿಗೆ ಅರ್ಪಿಸ್ತಾ ಇರಬೇಕು. ಸರಿಯಾಗಿ ಈ ರೀತಿ ವಾರಗಳನ್ನ ಮಾಡಬೇಕು. ಆಗಾಗ್ಗೆ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ಬರಬೇಕು. ಈ ರೀತಿ ರಾಯರ ಪೂಜೆ ಜೊತೆಗೆ ನಿಮ್ಮ ಕುಲದೇವರ ಪೂಜೆಯನ್ನು ಹಿಂದಿನಿಂದ ಹೇಗೆ ನಡೆಸ್ಕೊಂಡು ಬಂದಿರ್ತೀರಾ, ಇಲ್ಲ ನಡೆಸ್ಕೊಂಡು ಬಂದಿಲ್ಲ ಅಂದ್ರೂ ಸರಿಯಾಗಿ ನೀವು ನಡೆಸ್ಕೊಂಡು ಹೋಗಿ, ನಿಮ್ಮ ಮನೆ ಖಂಡಿತ ಏಳಿಗೆ ಆಗುತ್ತೆ. ಏನೇ ನಿಮ್ಗೆ ಒಳ್ಳೆಯದಾಗಬೇಕು ಅಂದರೂ ನಿಮ್ಮ ಕುಲದೈವದ ಅನುಗ್ರಹ ಇರಬೇಕು. ಅದನ್ನೇ ನೀವು ಕಡೆಗಣಿಸಿ ಬೇರೆ ಯಾವ ದೇವರ ಪೂಜೆ ಮಾಡಿದ್ರೂ ನಿಮಗೆ ಏಳಿಗೆ ಅನ್ನುವಂತಹದ್ದು ಖಂಡಿತ ಆಗಲ್ಲ. ಇಷ್ಟು ಇವತ್ತಿನ ವಿಚಾರ. ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ.